ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2008ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ. ಒಬ್ಬ ವಾಹನ ಚಾಲಕನು ತನ್ನ ವಾಹನವನ್ನು 8 ಕಿಲೋಮೀಟರ್ ಪಶ್ಚಿಮಕ್ಕೆ ಕ್ರಮಿಸಿ ಮತ್ತೆ 2 ಕಿಲೋಮೀಟರ್ ದಕ್ಷಿಣಕ್ಕೆ ಕ್ರಮಿಸುತ್ತಾನೆ. ಅನಂತರ ಅವನು 5 ಕಿಲೋಮೀಟರ್ ಪೂರ್ವಕ್ಕೆ ಕ್ರಮಿಸಿ ಮತ್ತೆ 6 ಕಿಲೋಮೀಟರ್ ಉತ್ತರಕ್ಕೆ ಪ್ರಯಾಣ ಮಾಡುತ್ತಾನೆ. ಆತ ತಾನು ಚಲಿಸಲು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ಕಿಲೋಮೀಟರ್ ದೂರವನ್ನು ಇರುತ್ತಾನೆ? ಇದರ ಉತ್ತರ ಆಯ್ಕೆ ಎ 5 ಕಿಲೋಮೀಟರ್. ವಿಡಿಯೋನ ಪಾಸ್ ಮಾಡಿ ಬಿಡಿಸುವ ವಿಧಾನವನ್ನು ಗಮನಿಸಿ. ಈ ವಾಕ್ಯವನ್ನು ಗಮನಿಸಿ. ಇದರ ಪ್ರಶ್ನೆ ಉತ್ತರ. ಎರಡನೆಯ ಪ್ರಶ್ನೆ. ಶಾಂತಲಾ ಹಾಗೂ ಮಹಾವೀರ್ ಇಬ್ಬರು ಸಮವಾಗಿ ಸೇವೆ ಸಲ್ಲಿಸಿದರೆ ಶಾಂತಲಾಗಿಂತ ಕಡಿಮೆ ಸೇವೆ ಸಲ್ಲಿಸಿದವರ ಸಂಖ್ಯೆ ಎಷ್ಟು? ಇದರ ಉತ್ತರ ಆಯ್ಕೆ ಎ 2. ಮೂರನೆಯ ಪ್ರಶ್ನೆ. ಮಹಾವೀರ್ನಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದವರ ಜನರ ಸಂಖ್ಯೆ ಎಷ್ಟು? ಇದರ ಉತ್ತರ ಆಯ್ಕೆ ಸಿ 5. ನಾಲ್ಕನೆಯ ಪ್ರಶ್ನೆ. ಪ್ರಿಯನ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನು ರಮೇಶನ ತಂದೆಯ ಸೋದರಿ ಪುಷ್ಪಳಿಗೆ ಲಗ್ನ ಕೊಟ್ಟಿದ್ದಾಳೆ. ಪ್ರಿಯಾಳ ತಾಯಿಯು ಪುಷ್ಪಳ ಸೋದರಿಯಾದರೆ ಪ್ರಿಯಾಳಿಗೆ ರಮೇಶನಿಗೂ ಇರುವ ಸಂಬಂಧ ಏನು? ಇದರ ಉತ್ತರ ಆಯ್ಕೆ ಬಿ, ಅವರಿಬ್ಬರು ಸೋದರ ಸಂಬಂಧಿಗಳು, ಕಸಿನ್ಸ್. ಐದನೇ ಪ್ರಶ್ನೆ. ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು? ಇದರ ಉತ್ತರ ಆಯ್ಕೆ ಎ ತಪನ್ ಸಿನ್ಹಾ. ಆರನೇ ಪ್ರಶ್ನೆ. ಮುಂದೆ ಬರುವ ಚಿತ್ರ ಯಾವುದು? ಇದರ ಉತ್ತರ ಆಯ್ಕೆ ಎ. ಈ ಚಿತ್ರ ಸರಿಯಾಗಿದೆ. ವಿಡಿಯೋನ ಪಾಸ್ ಮಾಡಿ ಈ ವಾಕ್ಯವನ್ನು ಗಮನಿಸಿ. ಇದರ ಪ್ರಶ್ನೆಗಳು. ಏಳನೇ ಪ್ರಶ್ನೆ. ಶಿವಲಿಂಗೇಗೌಡನ ಊರು ಯಾವುದು ಹಾಗೂ ಅವನ ಜೊತೆ ಎಷ್ಟು ಜನ ಇದ್ದರು? ಇದರ ಉತ್ತರ ಆಯ್ಕೆ ಎ ಕಿರಿಯೂರು, 14 ಮಂದಿ. ಇದರ ಉತ್ತರವಾಗಿದೆ. ಎಂಟನೆಯ ಪ್ರಶ್ನೆ. ರಾಮೇಗೌಡನ ಜೊತೆ ಇದ್ದ ಅವನ ಸೋದರರು ಎಷ್ಟು ಹಾಗೂ ರಾಮೇಗೌಡನಿಗೆ ಎಲ್ಲಿ ಯಾವ ಆಯುಧದಿಂದ ಗಾಯವಾಯಿತು? ಇದರ ಉತ್ತರ ಆಯ್ಕೆ ಬಿ 2 ತಲೆಗೆ ಕೊಡಲಿಯಿಂದ. 9ನೇ ಪ್ರಶ್ನೆ. ನೀವು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಠಾಣೆಗೆ ದೂರು ಕೊಡಲು ಯುವತಿ ಬರುತ್ತಾಳೆ. ನಿಮ್ಮ ಠಾಣೆಯ ಮುಖ್ಯಾಧಿಕಾರಿಯಾದ ಇನ್ಸ್ಪೆಕ್ಟರ್ ಆ ಯುವತಿಯ ಜೊತೆ ಅಸಭ್ಯವಾಗಿ ನಡೆದುಕೊಂಡು ಮಾನಭಂಗಕ್ಕೆ ಪ್ರಯತ್ನಿಸುತ್ತಾನೆ. ಆಗ ನೀವು? ಇದರ ಉತ್ತರ ಆಯ್ಕೆ ಬಿ ಯುವತಿಯ ರಕ್ಷಣೆಗೆ ಧಾವಿಸುತ್ತೀರಿ. 10ನೇ ಪ್ರಶ್ನೆ. ನೀವು ಟ್ರಾಫಿಕ್ ಕರ್ತವ್ಯ ಮಾಡುವಾಗ ಒಬ್ಬ ವ್ಯಕ್ತಿ ಮೋಟಾರ್ ಸೈಕಲ್ನಲ್ಲಿ ಬಂದು ನೀವು ನಿಲ್ಲುವ ಸೂಚನೆ ಕೊಟ್ಟರೂ ನಿಲ್ಲದೆ ನಿಮ್ಮ ಮೇಲೆ ವಾಹನ ಹರಿಸುವಂತೆ ಮಾಡಿ ಕೈಯಲ್ಲಿದ್ದ ವಾಕಿ-ಟಾಕಿ ಸೆಟ್ ಕಸಿದುಕೊಂಡು ಹೋಗುತ್ತಾನೆ. ಆಗ ನೀವು? ಇದರ ಉತ್ತರ ಆಯ್ಕೆ ಡಿ ಆ ವ್ಯಕ್ತಿಯ ವಾಹನದ ನಂಬರ್ ಬರೆದುಕೊಂಡು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮ ಜರುಗಿಸುತ್ತೀರಿ. 11ನೇ ಪ್ರಶ್ನೆ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಬಿ HIV ಏಡ್ಸ್. 12ನೇ ಪ್ರಶ್ನೆ. ಗೋಲ್ಡನ್ ಚಾರಿಯಟ್ ಎನ್ನುವುದು? ಇದರ ಉತ್ತರ ಆಯ್ಕೆ ಎ ಒಂದು ಐಷಾರಾಮಿ ರೈಲು. 13ನೇ ಪ್ರಶ್ನೆ. ಗುಂಪಿನ ಇತರರಿಗೆ ಹೋಲಿಸಿದರೆ ಈ ರಾಜ್ಯವು ಏಡ್ಸ್ ಪಿಡುಗಿಗೆ ಹೆಚ್ಚು ಬಲಿಯಾಗಿಲ್ಲ. ಇದರ ಉತ್ತರ ಆಯ್ಕೆ ಡಿ ಬಿಹಾರ್. 14ನೇ ಪ್ರಶ್ನೆ. ಕೆಲವು ತಿಂಗಳುಗಳಲ್ಲಿ 30 ದಿನ ಇದ್ದು ಕೆಲವೊಂದು ತಿಂಗಳಲ್ಲಿ 31 ದಿನ ಇದ್ದು ವರ್ಷದ ಎಷ್ಟು ತಿಂಗಳುಗಳಲ್ಲಿ 28 ದಿನ ಇರುತ್ತದೆ? ಇದರ ಉತ್ತರ ಆಯ್ಕೆ ಬಿ ಒಂದು ತಿಂಗಳ. 15ನೇ ಪ್ರಶ್ನೆ. ಬಿಟ್ಟ ಸಂಖ್ಯೆಯನ್ನು ತುಂಬಿರಿ. 21, 12, 11. ಇದರ ಉತ್ತರ ಆಯ್ಕೆ ಸಿ ಮುಂದಿನ ಸಂಖ್ಯೆ 11. ಬಿಡಿಸುವ ವಿಧಾನವನ್ನು ಗಮನಿಸಿ. 16ನೇ ಪ್ರಶ್ನೆ. 10 ಜನರು ಒಂದು ಗೋಡೆಯನ್ನು 8 ದಿನಗಳಲ್ಲಿ ಕಟ್ಟಬಲ್ಲರು. ಈ ಕೆಲಸವನ್ನು ಅರ್ಧ ದಿನದಲ್ಲಿ ಮಾಡಿ ಮುಗಿಸಲು ಎಷ್ಟು ಜನ ಬೇಕು? ಇದರ ಉತ್ತರ ಆಯ್ಕೆ ಡಿ 160.
ಇದರ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ಗಮನಿಸಿ. 17ನೇ ಪ್ರಶ್ನೆ, ಪರೀಕ್ಷೆಯೊಂದರಲ್ಲಿ ವಿದ್ಯಾರ್ಥಿಗಳು ಕೆಳಕಂಡಂತೆ ಅಂಕಗಳನ್ನು ಗಳಿಸಿದ್ದಾರೆ. ಶೇಕಡ ಎಷ್ಟು ವಿದ್ಯಾರ್ಥಿಗಳು ಎರಡನೇ ದರ್ಜೆಯಲ್ಲಿ 50-59% ಉತ್ತೀರ್ಣರಾಗಿದ್ದಾರೆ? ಇದರ ಉತ್ತರ ಆಯ್ಕೆ ಬಿ 65.21%. ಬಿಡಿಸುವ ವಿಧಾನವನ್ನು ಗಮನಿಸಿ. 18ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಪಂಚಾಂಗದ ಅನ್ವಯ ಈಗ ಎಷ್ಟನೇ ಶಕ ವರ್ಷ ನಡೆಯುತ್ತಿದೆ? ಇದರ ಉತ್ತರ ಆಯ್ಕೆ ಡಿ 1930. 19ನೇ ಪ್ರಶ್ನೆ, ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವುದಿಲ್ಲ. ಇದರ ಉತ್ತರ ಆಯ್ಕೆ ಎ ಸಾರ್ವಜನಿಕ ಶೌಚಾಲಯದ ಬಳಕೆ. 20ನೇ ಪ್ರಶ್ನೆ, ಒಂದು ದುಂಡು ಮೇಜಿನ ಸುತ್ತ 6 ಕುರ್ಚಿಗಳಲ್ಲಿ GH IJKL ಅದೇ ಕ್ರಮದಲ್ಲಿ ಕುಳಿತಿದ್ದಾರೆ. GUJ ಮತ್ತು K ಮಧ್ಯೆ ಕುಳಿತಿದ್ದರೆ H ನು K ಎದುರಿಗೆ ಕುಳಿತಿದ್ದಾನೆ. H ಮತ್ತು I ಪಕ್ಕದಲ್ಲಿ ಕುಳಿತಿಲ್ಲ. ಇದರಲ್ಲಿ ಯಾವುದು ಸರಿ? ಇದರ ಉತ್ತರ ಆಯ್ಕೆ ಸಿ L ಮತ್ತು G ಎದುರಿಗೆ ಕುಳಿತಿದ್ದಾನೆ. 21ನೇ ಪ್ರಶ್ನೆ, ವಿಡಿಯೋನ ಪೋಸ್ ಮಾಡಿ ಈ ವಾಕ್ಯವನ್ನು ಓದಿರಿ. ಇದರ ಉತ್ತರ ಆಯ್ಕೆ ಎ ರಾಮಪ್ಪ. 22ನೇ ಪ್ರಶ್ನೆ, 2012ರ ಒಲಿಂಪಿಕ್ಸ್ ಪಂದ್ಯಗಳು ಯಾವ ದೇಶದಲ್ಲಿ ನಡೆಯುತ್ತವೆ? ಇದರ ಉತ್ತರ ಆಯ್ಕೆ ಡಿ ಇಂಗ್ಲೆಂಡ್. 23ನೇ ಪ್ರಶ್ನೆ, ಒಂದು ಹಾಕಿ ತಂಡದಲ್ಲಿ ಗೋಲ್ ಕೀಪರ್ ಹೊರತುಪಡಿಸಿ ಎಷ್ಟು ಜನ ಆಟಗಾರರಿರುತ್ತಾರೆ ಹಾಗೂ ಒಂದು ಹಾಕಿ ಪಂದ್ಯದ ಅವಧಿ ಎಷ್ಟು? ಇದರ ಉತ್ತರ ಆಯ್ಕೆ ಡಿ 10 ರಿಂದ 90 ನಿಮಿಷ. 24ನೇ ಪ್ರಶ್ನೆ, ಇವರಲ್ಲಿ ಯಾರಿಗೆ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ? ಇದರ ಉತ್ತರ ಆಯ್ಕೆ ಡಿ PT ಉಷಾ. 25ನೇ ಪ್ರಶ್ನೆ, ಸೈನಾ ನೆಹ್ವಾಲ್ ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇದರ ಉತ್ತರ ಆಯ್ಕೆ ಎ ಬ್ಯಾಡ್ಮಿಂಟನ್. 26ನೇ ಪ್ರಶ್ನೆ, ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು? ಇದರ ಉತ್ತರ ಆಯ್ಕೆ ಸಿ ಶುಕ್ರ. 27ನೇ ಪ್ರಶ್ನೆ, ಪರಿಸರ ಮಾಲಿನ್ಯ ತಪ್ಪಿಸಲು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡುವ ಎಥೆನಾಲ್ ಅನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ ಕಬ್ಬು. 28ನೇ ಪ್ರಶ್ನೆ, ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟವು? ಇದರ ಉತ್ತರ ಆಯ್ಕೆ ಎ ಏರುತ್ತದೆ. 29ನೇ ಪ್ರಶ್ನೆ, ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಹುಳಿಯಾಗಲು ಕಾರಣ ಈ ಕೆಳಕಂಡ ಆಮ್ಲದ ಉತ್ಪತ್ತಿಯಿಂದ? ಇದರ ಉತ್ತರ ಆಯ್ಕೆ ಸಿ ಲ್ಯಾಕ್ಟಿಕ್ ಆಮ್ಲ. 30ನೇ ಪ್ರಶ್ನೆ, ಕೊಬ್ಬು ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ = ಸಾಬೂನು. ಇದರ ಉತ್ತರ ಆಯ್ಕೆ ಎ ಗ್ಲಿಸರಾಲ್. 31ನೇ ಪ್ರಶ್ನೆ, ಪ್ರತಿ ಮೂತ್ರ ಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ? ಇದರ ಉತ್ತರ ಆಯ್ಕೆ ಬಿ ಅಡ್ರಿನಲ್ ಗ್ರಂಥಿ. 32ನೇ ಪ್ರಶ್ನೆ, ಭಾರತದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು? ಇದರ ಉತ್ತರ ಆಯ್ಕೆ ಸಿ ರಾಜೇಂದ್ರ ಬಾಬು. 33ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳಿವೆ? ಇದರ ಉತ್ತರ ಆಯ್ಕೆ ಡಿ 12. 34ನೇ ಪ್ರಶ್ನೆ, ಇವುಗಳಲ್ಲಿ ಅತಿ ದೊಡ್ಡ ಭಿನ್ನಾಂಕ ಯಾವುದು? ಇದರ ಉತ್ತರ ಆಯ್ಕೆ ಎ 3/4. ಬಿಡಿಸುವ ವಿಧಾನವನ್ನು ಗಮನಿಸಿ. 35ನೇ ಪ್ರಶ್ನೆ, ಮುಂದೆ ಬರುವ ಚಿತ್ರ ಯಾವುದು? ಇದರ ಉತ್ತರ ಆಯ್ಕೆ ಸಿ ಆಗಿದೆ. 36ನೇ ಪ್ರಶ್ನೆ, ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಈ ವರ್ಷದಲ್ಲಿ? ಇದರ ಉತ್ತರ ಆಯ್ಕೆ ಸಿ 1956ರಲ್ಲಿ. 37ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು? ಇದರ ಉತ್ತರ ಆಯ್ಕೆ ಡಿ ಉಚ್ಚ ನ್ಯಾಯಾಲಯ. 38ನೇ ಪ್ರಶ್ನೆ, ಕೆಳಕಂಡ ಚಿತ್ರದಲ್ಲಿ ಗುಂಪಿಗೆ ಸೇರದ ಚಿತ್ರ ಗುರುತಿಸಿ. ಇದರ ಉತ್ತರ ಆಯ್ಕೆ ಸಿ ಇದರ ಉತ್ತರವಾಗಿದೆ. 39ನೇ ಪ್ರಶ್ನೆ, ಒಂದು ಕಾರು ಬೆಂಗಳೂರನ್ನು ಬೆಳಗಿನ 7:12
7.12 ಗಂಟೆಗೆ ಬಿಟ್ಟು 180 ಕಿಲೋಮೀಟರ್ ದೂರವಿರುವ ಗುಂಡ್ಲುಪೇಟೆಯನ್ನು ಬೆಳಗಿನ 10:57 ನಿಮಿಷಕ್ಕೆ ತಲುಪುತ್ತದೆ. ಕಾರಿನ ಸರಾಸರಿ ವೇಗ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್? ಇದರ ಉತ್ತರ ಆಯ್ಕೆ ಬಿ 48. ಬಿಡಿಸುವ ವಿಧಾನವನ್ನು ಗಮನಿಸಿ. 40ನೇ ಪ್ರಶ್ನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಲಿ ಅಧ್ಯಕ್ಷರು ಯಾರು? ಇದರ ಉತ್ತರ ಆಯ್ಕೆ ಸಿ ಮುಖ್ಯಮಂತ್ರಿ ಚಂದ್ರು. 41ನೇ ಪ್ರಶ್ನೆ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ ಯಾವ ವಿಧಿ ಅನ್ವಯ ಕೊಡಬೇಕೆಂದು ಒತ್ತಾಯಿಸಲಾಯಿತು? ಇದರ ಉತ್ತರ ಆಯ್ಕೆ ಬಿ ವಿಧಿ 371(j). 42ನೇ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಪದೇ ಪದೇ ಕಾಡುವ ವಿದ್ಯುತ್ ಸಮಸ್ಯೆಗೆ ಮುಖ್ಯ ಕಾರಣ? ಇದರ ಉತ್ತರ ಆಯ್ಕೆ ಡಿ ಮಳೆಯ ಕೊರತೆ. 43ನೇ ಪ್ರಶ್ನೆ, ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು? ಇದರ ಉತ್ತರ ಆಯ್ಕೆ ಎ ದೆಹಲಿ. 44ನೇ ಪ್ರಶ್ನೆ, ರಾಷ್ಟ್ರದಲ್ಲಿ ಹಣದುಬ್ಬರಕ್ಕೆ ಕಾರಣಗಳು? ಇದರ ಉತ್ತರ ಆಯ್ಕೆ ಎ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ. 45ನೇ ಪ್ರಶ್ನೆ, ಕಳೆದ ತಿಂಗಳು ಪಾರ್ಲಿಮೆಂಟ್ನಲ್ಲಿ ನಡೆದ ವಿಶ್ವಾಸ ಮತದ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಬಂದ ಮತಗಳ ಸಂಖ್ಯೆ ಎಷ್ಟು? ಇದರ ಉತ್ತರ ಆಯ್ಕೆ ಡಿ 275. 46ನೇ ಪ್ರಶ್ನೆ, ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು? ಇದರ ಉತ್ತರ ಆಯ್ಕೆ ಸಿ ಮುಲಾಯಂ ಸಿಂಗ್. 47ನೇ ಪ್ರಶ್ನೆ, ಹುಜಿ ಎಂದು ಕರೆಯಲಾಗುವ ಸಂಘಟನೆ ಏತಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಸಿ ಭಯೋತ್ಪಾದನೆ. 48ನೇ ಪ್ರಶ್ನೆ, ಪಾಟೀಲ್ ದಂಪತಿಗಳ ಮನೆಯಲ್ಲಿ 2 ತೊಗಲದ ಬಂಗಾರದ ಚೈನ್ ಕಾಣೆಯಾಗುತ್ತದೆ. ಪಾಟೀಲರಿಗೆ ತಮ್ಮ ಮನೆಯ ಕೆಲಸ ಮಾಡುವ 10 ವರ್ಷ ವಯಸ್ಸಿನ ಕಲಾವತಿ ಮೇಲೆ ಸಂಶಯ. ಕಲಾವತಿಯನ್ನು ತಮ್ಮ ಜೊತೆ ದರದರನೆ ಪೊಲೀಸ್ ಠಾಣೆಗೆ ಎಳೆದುಕೊಂಡು ಬಂದು ಸರ ಕಳೆದ ಬಗ್ಗೆ ತಿಳಿಸುತ್ತಾರೆ. ಆಗ ಪೊಲೀಸರು ಏನು ಮಾಡಬೇಕು? ಇದರ ಉತ್ತರ ಆಯ್ಕೆ ಡಿ ಕಲಾವತಿ ಕಳ್ಳತನ ಮಾಡಿದ್ದರೆ ಕಲಾವತಿಯ ಮೇಲೆ ಕೇಸ್ ಮಾಡುವುದಲ್ಲದೆ ಪಾಟೀಲ್ ದಂಪತಿಗಳ ಮೇಲೆ ಕೇಸ್ ಮಾಡಬೇಕು. 49ನೇ ಪ್ರಶ್ನೆ, ತನು ಕರಗದವರಲ್ಲಿ ಪುಷ್ಪವನ್ನು ಒಲ್ಲೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು? ಇದರ ಉತ್ತರ ಆಯ್ಕೆ ಬಿ ಅಕ್ಕ ಮಹಾದೇವಿ. 50ನೇ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ? ಇದರ ಉತ್ತರ ಆಯ್ಕೆ ಎ ಸಿರಿಯಾಕ್ ಜೋಸೆಫ್. ಇದರ ಉತ್ತರವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.